ರಾಜಕೀಯ ಪಕ್ಷದ ವಕ್ತಾರರಿಗೆ ಕಿವಿ ಕೇಳಿಸ್ತಾ ಇಲ್ಲ. ಎರಡೂ ರಾಜಕೀಯ ಪಕ್ಷದ ವಕ್ತಾರರಿಗೆ ಕಿವಿ ಕೇಳಿಸ್ತಾ ಇಲ್ಲ. ಕೇಳಿಸ್ಕೊಳ್ಳಿ ದಯಮಾಡಿ. ವರಲಕ್ಷ್ಮಿ ಅವರು ಹೇಳಿದ್ದು ಪರ್ಫೆಕ್ಟ್ ಇದೆ. ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ಇದೆ ಅಲ್ಲೂ ಕೂಡ ಕ್ರೈಮ್ ಆಗ್ತಿದೆ, ನ್ಯಾಯ ಸಿಗ್ತಿಲ್ಲ. ಯಾಕಂದ್ರೆ ರಾಜಕೀಯ ಎಂಟ್ರಿ. ಎಲ್ಲಿ ಕಾಂಗ್ರೆಸ್ ಆಡಳಿತ ಇದೆ ಅಲ್ಲೂ ಕೂಡ ನ್ಯಾಯ ಸಿಗೋದು ಮರೀಚಿಕೆ ಆಗ್ತಿದೆ. ಯಾಕಂತಂದ್ರೆ ರಾಜಕೀಯ ಎಂಟ್ರಿ. ಇಷ್ಟೇ ಅಲ್ವಾ ಸುನಿಲ್ ಕುಮಾರ್ ಅವರೇ? ಇಷ್ಟೇ ಅಲ್ವಾ? ಹೇಳಿ, ಅವರು ಉತ್ತರ ಕೊಡ್ಲಿ. ವಕೀಲರಿದ್ದಾರೆ, ಉತ್ತರ ಕೊಡ್ಲಿ ಅವರು. ಅದಾದ್ಮೇಲೆ ವರಲಕ್ಷ್ಮಿ ಅವರು ಹೇಳಿ ಉತ್ತರ. ಹೆಣ್ಣು ಮಕ್ಕಳ ವಿಚಾರದಲ್ಲಿ ಪುರುಷರೆಲ್ಲ ಒಂದೇ ಅನ್ನೋದು ಎಲ್ಲ ಪ್ರಕರಣಗಳಿಂದ ನೋಡಬಹುದು ಮೇಡಮ್. ಇನ್ನೊಂದ್ಸಲ ಹೇಳ್ತೀನಿ, ಹೆಣ್ಣು ಮಕ್ಕಳ ಜೀವಿಸುವ ಹಕ್ಕು ಅಥವಾ ಅವರು ಶೀಲದಕ್ಕೂ ಮಾನ ಮರ್ಯಾದೆ ಪ್ರಶ್ನೆ ವಿಚಾರದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಒಂದೇ ಅನ್ನಕ್ಕೆ ಇದು ಪ್ರಕರಣ ಮೇಡಮ್. ಅಂದ್ರೆ ನೀವು ಹೇಳ್ದಂಗೆ ಇಲ್ಲೂ ನಡೀತಿದೆ, ಅಲ್ಲೂ ನಡೀತಿದೆ. ಆದ್ರೆ ನಡಿಬೇಕಾಗಿರೋದೇನಂದ್ರೆ ಆ ಎಲ್ಲೆಲ್ಲಿ ತಪ್ಪು ನಡೀತಿದೆ ಅಲ್ಲಿ ಶಿಕ್ಷೆ ನಡಿಬೇಕು, ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಆದ್ರೆ ಕಾಂಗ್ರೆಸ್ ಆದಾಗ ತುಂಬಾ ಕಿರಿಸ್ತಿದ್ರಲ್ಲ ಸರ್, ಈ ಬೇಸ್ಲೆಸ್ ಕಿರಿಸ್ತಾ ಇದ್ರು. ಈಗ ಏನೋ ಇದು ಉತ್ತರ ಪ್ರದೇಶದಲ್ಲಿ 1 ವರ್ಷಕ್ಕೆಲ್ಲ ಶಿಕ್ಷೆ ಆಗ್ತದಂತ. ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆತರ ಅವಕಾಶನೇ ಇಲ್ಲ ಮೇಡಮ್. ಅಂದ್ರೆ ಒಂದು ದೊಡ್ಡ ಮೀಡಿಯಾದಲ್ಲಿ ಕೂತಾಗ ನಾವು ಸರಿಯಾದ ಮಾಹಿತಿಗಳನ್ನು ಕೊಡಬೇಕು. ಹಾಗಾಗಿ ಎಲ್ಲೂ ಕೂಡ ಶೀಘ್ರವಾದ ತನಿಖೆ ಆ ಥರ ನಡೆಯಲ್ಲ, ಅದು ತಪ್ಪು ಮಾಹಿತಿ. ಎರಡನೇದು, ಹೆಣ್ಮಕ್ಳ ವಿಚಾರದಲ್ಲಿ ನಟರಾಜಗೌಡರು ಅವಾಗಲೇ ಸ್ಟಾರ್ಟಿಂಗ್ ಬರೋದ ಕೇಳಿಸ್ಕೊತಿದ್ದೆ. ಹೆಣ್ಮಕ್ಳ ವಿಚಾರದಲ್ಲಿ ಯಾವುದೇ ಕ್ರೈಮ್ ನಡೀಲಿ ಮೇಡಮ್, ಅದಕ್ಕೆ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತಾನೆ ಬೇಕು. ಇವತ್ತೇನು SIT ಅಂತ ಇದೆಯಲ್ಲ, ಹೆಣ್ಣು ಮಕ್ಕಳ ಜೀವಿಸುವಕ್ಕೂ ಮತ್ತು ಘನತೆ ಹಕ್ಕನ್ನು ರಕ್ಷಕೋಸ್ಕರನೇ ಇವತ್ತಿನ ಇಲ್ಲಿವರೆಗೂ ಯಾವ ರೀತಿ ಕಾನೂನು ಬಂದಿದೆ, ಸ್ಪೆಷಲ್ ಕೋರ್ಟ್ ಆಗಬೇಕು ಮತ್ತು ಸ್ಪೆಷಲ್ ತನಿಖಾ ತಂಡ ಆಗಬೇಕು. ಮಹೇಶ್ ತೆಂಗಿನಕಾಯಿ ಅವರು ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಬಹುಶಃ ಸರ್ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ನಮಸ್ತೆ. ನಮಸ್ತೆ ಮೇಡಮ್. ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ. UP ಮಾಡೆಲ್ನ ಗವರ್ನೆನ್ಸ್ ಬೇಕು ಅನ್ನೋ ಆಗ್ರಹ ನಿಮ್ಮದೇ ಊರಿನಿಂದ ಕೇಳೋಕ್ ಸಿಗ್ತಿದೆ. ಬಟ್ ಇಲ್ಲಿ ಕಾಂಗ್ರೆಸ್ ವಕ್ತಾರರು ಹೇಳ್ತಿದ್ದಾರೆ UPಯಲ್ಲಿ ಏನ್ ಕ್ರೈಮ್ ರೇಟ್ ಕಮ್ಮಿ ಇಲ್ಲ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅದನ್ನ ಕಂಪೇರ್ ಮಾಡೋದೇ ತಪ್ಪು ಅಂತ ಹೇಳಿ. ನೋಡಿ, ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಫಸ್ಟ್ ನಾವೇನಿದ್ದೇವೆ, ಏನಾಗ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ UP ಮಾಡಲ್ ಯಾಕೆ ಬೇಕಾಗತ್ತೆ ಅಂದ್ರೆ, ನೀವು ನಿಮ್ದು ಸರಿಯಾಗಿಲ್ಲ ಅಂದಾಗ ಇನ್ನೊಬ್ಬರನ್ನ ಉದಾಹರಣೆಗೆ ತೆಗೆದುಕೊಂಡು ಕೊಡ್ತಕ್ಕಂತ ಪ್ರಯತ್ನವನ್ನ ನಾವು ಮಾಡ್ಬೇಕಾಗತ್ತೆ. ಇವತ್ತು ಕರ್ನಾಟಕದಲ್ಲಿ ಲಾ ಅಂಡ್ ಆರ್ಡರ್ ಮೇಂಟೆನೆನ್ಸ್ ನೋಡಿದ್ರೆ ಬಹಳ ತುಂಬಾ ಪ್ರಾಬ್ಲಮ್ ಆಗಿರೋ ಸಂಗತಿಗಳನ್ನ ನಾವು ನೋಡ್ತಾ ಇದ್ದೇವೆ. ಹುಬ್ಳಿಯಲ್ಲಿ ಕಳೆದ 1 ತಿಂಗಳ ಅವಧಿಯಲ್ಲಿ 2 ಮರ್ಡರ್ಗಳನ್ನ ನಾವು ನೋಡಿದ್ದೇವೆ. ನೇಹಾರ ಹತ್ಯೆ ಆಗಿರ್ತಕ್ಕಂಥ ಸಂಗತಿ ಇತ್ತು. ಇವತ್ತು ಬೆಳಗ್ಗೆ ಅಂಜಲಿ ಅಂಬಿಗೇರ್ ಅವರ ಹತ್ಯೆ ಆಗಿರ್ತಕ್ಕಂಥ ಸನ್ನಿವೇಶವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇವತ್ತು ನಾನು ಅಲ್ಲೇ ಫಿನರಲ್ಗೆ ಹೋದಂತ ಸಂದರ್ಭದಲ್ಲಿ ಇವತ್ತು ಎಲ್ಲಾ ಮಹಿಳೆಯರ ಅಹವಾಲು ಏನಿತ್ತು ಅಂತಂದ್ರೆ, ಇಲ್ಲಿ ಯಾರಿಗೂ ಭದ್ರತೆ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಡ್ತಿರ್ತಕ್ಕಂಥ ಸಂಗತಿ. ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲ. ಇದರಲ್ಲಿ ಬಹಳ ದುರ್ದೈವಕರ ಸಂಗತಿ ಅಂತಂದ್ರೆ, ಕಳೆದ 1 ವಾರದ ಹಿಂದೆ ನನಗ ಆ ಅಜ್ಜಿ ಮತ್ತು ಆ ತಂಗಿ ಹೇಳಿರ್ತಕ್ಕಂಥ ವಿಷಯ ನನ್ನ ಮುಂದೆ ನಾನು ಹೋದಾಗ, ತಮ್ಮ ಮೀಡಿಯಾದವರಿದ್ದಾಗ ಕೂಡ ಹೇಳಿರ್ತಕ್ಕಂಥ ಸಂಗತಿ ಅಂದ್ರೆ, 8 ದಿವಸದಿಂದ ಅವ್ರು ಹೋಗಿ ಸ್ಟೇಷನ್ ಹೇಳಿ ಬಂದಿದಾರ. ಈ ರೀತಿಯಾಗಿ ಆ ಹುಡುಗ ಫೋನ್ ಮಾಡಿ ನೇಹಾಕ್ಕಿಂತ ಕೆಟ್ಟಾಗಿ ನಿನ್ನ ಹತ್ಯೆ ಮಾಡ್ತೇನೆ ಅಂತ ಹೇಳಿದಾಗೂ ಕೂಡ ಬಹಳ ದುರ್ದೈವದ ಸಂಗತಿ ಅಂದ್ರೆ, ಇವತ್ತು ಆ ಪೊಲೀಸ್ ಸ್ಟೇಷನ್, ಬೆಂಡಿಗಿರಿ ಸ್ಟೇಷನ್ ನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಇಲ್ಲ ಇದು ಮೌಢ್ಯ ಐತಿ, ಇದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಬೇಡ್ರಿ, ಹೋಗ್ರಿ ಅಂತಕ್ಕಂಥ ಹೇಳಿದಾರ. ಬಹುಶಃ ನನ್ಗನ್ಸುತ್ತ ಅವತ್ತು ಏನಾದ್ರು ಆ ಹುಡುಗನ್ ಕರೆದು ಒಂದಿಷ್ಟು ಟೈಟ್ ಮಾಡುವಂತ ವಿಷಯ ಆಗಿತ್ತಂದ್ರೆ ನಿಜವಾಗ್ಲೂ ಕೂಡ ಆ ಅಂಜಲಿ ಹತ್ಯೆ ಹಾಕಿದ್ದಿಲ್ಲ ಅನ್ನೋಂಥದ್ದನ್ನ ಬಹಳ ಸ್ಪಷ್ಟವಾಗಿದೆ. ಇಲ್ಲಿ ವಕೀಲರಾದ ಸುನಿಲ್ ಕುಮಾರ್ ಅವರಿದ್ದಾರೆ, ಹಾಗೆ ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡ್ರು. ಅವ್ರು ಹೇಳ್ತಿರೋದೇನು ಅಂತಂದ್ರೆ, ಈ ಸಂಘಟಿತ ಅಪರಾಧಗಳಾದ್ರೆ ಕಂಟ್ರೋಲ್ ಮಾಡಬಹುದು, ಇವೆಲ್ಲ ವೈಯಕ್ತಿಕ ಮಟ್ಟದಲ್ಲಿ ಆಗುವಂತ ಅಪರಾಧಗಳು, ಇದಕ್ಕೂ ಸರ್ಕಾರಕ್ಕೂ ಸಂಬಂಧ ಇರೋದಿಲ್ಲ. ಏನ್ ಹೇಳ್ತೀವಿ? ನೋಡಿ ಮೇಡಮ್, ನಾನು ಒಂದ್ ಮಾತು ಹೇಳಕ್ ಇಚ್ಛೆ ಪಡ್ತೀನಿ. ಸಂಘಟಿತ ಮತ್ತು ಅಸಂಘಟಿತ ಅಂತ ಎರಡು ಏನ್ ಬೈಫರ್ಕೇಶನ್ ಮಾಡಕತ್ತ ನಟರಾಜ್ ಗೌಡ್ರು, ನಾನು ಒಂದಕ್ಕೆ ಬಹಳ ಸ್ಪಷ್ಟವಾಗಿ ಕೇಳ್ತೇನೆ. ಇವತ್ತು ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಹೇಳಿಕೆಗಳು ಏನ್ ನೇಹ ಹತ್ಯೆ ಆದಂತ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ, ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರ ಹೇಳಿಕೆಗಳನ್ನ ಕೂಡ ತಾವು ಗಮನಿಸಿದ್ರಿ, ತಮ್ಮ ಮಾಧ್ಯಮದಲ್ಲಿ ಕೂಡ ತೋರಿಸುವಂತದನ್ನ ಮಾಡಿದಿರಿ. ಇವತ್ತು ದುರ್ದೈವದ ಸಂಗತಿ ಏನಾಗ್ತಾ ಇದೆ, ಸರ್ಕಾರ ಇವತ್ತು ಈ ರೀತಿಯಾದಂತ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಈ ರೀತಿಯಾದಂತ ವ್ಯಕ್ತಿಗಳಿಗೆ ಪುಷ್ಟೀಕರಣ ತುಂಬತಕ್ಕಂಥ ಕೆಲಸವನ್ನ ಸರ್ಕಾರದ ಕಡೆಯಿಂದ ಆಗ್ತಾ ಇದೆ. ಇವತ್ತು ಅಪರಾಧಿಗಳಿಗೆ ಅನ್ಸಾಕತೈತಿ, ನಮ್ಗೆ ಯಾರು ಹೇಳೋರಿಲ್ಲ, ನಮ್ಗೆ ಯಾರು ಕೇಳೋರಿಲ್ಲ, ನಾವೇನ ಮಾಡಿದ್ರು ನಡೀತೈತಿ ಅಂತಕ್ಕಂಥ ಭಾವನೆಯಲ್ಲಿ ಇವತ್ತು ಈ ರೀತಿಯಾದಂತ ಅಪರಾಧಿ ಕೃತ್ಯ ಮಾಡಿದವರು ಮನಸ್ಸಿನಲ್ಲಿ ಬಂದ್ಬಿಟ್ಟೈತಿ ಇವತ್ತ. ಯಾಕಂದ್ರೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಲಾ ಅಂಡ್ ಆರ್ಡರ್ ಅಂದ್ರೆ ಏನಾಗಿದ್ರೆ ವೈಯಕ್ತಿಕ ಕೃತ್ಯ ಅಂತಂದ್ರೆ, ನಾನ್ ಕೇಳಕ್ ಇಚ್ಛೆ ಪಡ್ತೇನೆ ನಟರಾಜ್ ಗೌಡ್ರಿಗೆ,
ಇವತ್ತು ಲಾ ಅಂಡ್ ಆರ್ಡರ್ ಮೇಂಟೆನೆನ್ಸ್ ಇಲ್ಲದ ಕಾರಣಕ್ಕಾಗಿ ವೈಯಕ್ತಿಕ ಆಗ್ತಾ ಹೋದ ಕೋಮು ಗಲಭೆ ಅನ್ನೋದಲ್ಲ. ಇವತ್ತು ಎಲ್ಲಾನು ಕೂಡ ನಿಮ್ದು ಲಾ ಅಂಡ್ ಆರ್ಡರ್ ಸಂಪೂರ್ಣವಾಗಿ ಫೇಲ್ ಆಗೈತಿ. ಆ ಕಾರಣಕ್ಕಾಗಿ ಇವತ್ತು ಆಗ್ತಾ ಇದಾವೆ ಎಲ್ಲ. ಅಂದ್ರೆ ಇದಕ್ಕೇನ್ ಮತ್ತೆ ವೈಯಕ್ತಿಕ ಬೇರೆ ಯಾವುದೇ ಕೊಲೆಗಳಾಗ್ತಾ ಇರ್ಲಿಲ್ವಾ? ಬಿಜೆಪಿ ಸರ್ಕಾರ ಇರ್ಬೇಕಾದ್ರೆ ಯಾವುದೇ ಅಪರಾಧ ಪ್ರಕರಣಗಳಾಗ್ತಾ ಇರ್ಲಿಲ್ವಾ ಮಹೇಶ್ ಅವರೇ? ನೋಡಿ, ನಾನ್ ಹೇಳುದು ಇಷ್ಟೇ, ಬಿಜೆಪಿ ಸರ್ಕಾರದಿದ್ದಾಗ ಮಾಡಿದ್ದೋಯ್ತು, ನಿಮ್ ಸರ್ಕಾರ ಇದ್ದಾಗ ಮಾಡಕತ್ತಿತ್ತು ಅನ್ನೋಂಥದ್ದು ಮುಖ್ಯತೆ ಅಲ್ಲ. ಇವತ್ತು ಯಾರಿಗೂ ಕೂಡ ಈ ರೀತಿಯಾದಂತ ಇವತ್ತು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಇವತ್ತು ಇವತ್ತೇನು ನಡೆದಿದೆ, ಇವತ್ತು ಮೊನ್ನೆ ನೇಹ ಹತ್ಯೆ ಪ್ರಕರಣ ಇರ್ಬೋದು, ಇವತ್ತು ನಡೆದಿರ್ತಕ್ಕಂಥ ಅಂಜಲಿ ಹತ್ಯೆ ಪ್ರಕರಣ, ಈ ಎರಡೂ ಪ್ರಕರಣಗಳ ಸಾಮ್ಯತೆಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಲವ್ ಮಾಡಲ್ಲ ಅಂತ ಅಂದ್ಬಿಟ್ರೆ ನೀವು ಮರ್ಡರ್ ಮಾಡ್ತೀರಿ ಅಂದ್ರೆ ನೀನ್ ಯಾ ಹಂತಕ್ಕೆ ತೆಗೆದುಕೊಂಡು ಹೊಂಟಿರಿ ಅಂತ ಅನ್ನೋದನ್ನ. ಹಾಗಾದ್ರೆ ನಾಳೆ ಎಲ್ಲಿದೆ ಸುರಕ್ಷತೆ ವಿದ್ಯಾರ್ಥಿನಿಯರಿಗೆ? ಇವತ್ತು ಆ ಮನೆಯಲ್ಲಿ ಇರ್ತಕ್ಕಂಥ ಅಜ್ಜಿ ಹೇಳ್ತಾಳ, ನಾನ್ ನಾಳಿಂದ ನನ್ನ ಮಗಳನ್ನ ಸಾಲಿ ಕಳ್ಸು, ಮೊಮ್ಮಗಳನ್ನ ಸಾಲಿ ಕಳ್ಸು. ಸರಿ ಮಹೇಶ್ ಒಪ್ಪೋಣ. ಕಡೆಯ ಪ್ರಶ್ನೆ ನಿಮ್ಮನ್ನ ರಿಲೀವ್ ಮಾಡೋಕ್ ಮುಂಚೆ, ಈಗ ಇಬ್ಬರು ಹೆಣ್ಣು ಮಕ್ಕಳ ಬದುಕಿಗಾದ ಅನ್ಯಾಯ, ಅವರ ಬದುಕನ್ನ ಕಸಿದುಕೊಂಡ ವಿಧಾನ, ಇದೆಲ್ಲದ್ರ ಬಗ್ಗೆ ಬಿಜೆಪಿ ಖಂಡನೆ ಮಾಡ್ತಾ ಇದೆ. ಆದ್ರೆ ನಿಮ್ಮ ಮೈತ್ರಿ ಪಾರ್ಟ್ನರ್ 2900 ಜನ ಮಹಿಳೆಯರು ಅಂತ ಹೇಳಲಾಗ್ತಿದೆ ಅಂತ ಹೇಳ್ತಿದ್ದೀನಿ, ಯಾಕಂದ್ರೆ ನನಗೂ ಕರೆಕ್ಟ್ ನಂಬರ್ಸ್ ಗೊತ್ತಿಲ್ಲ. 2900 ಮಹಿಳೆಯರ ಮಾನ ಪ್ರಾಣ, ಅದ್ರ ಬಗ್ಗೆ ಬಿಜೆಪಿ ಪಕ್ಷ ಕಾಳಜಿ ಇಲ್ವೋ? ಅವ್ರ ಬಗ್ಗೆ ಮಾತನಾಡ್ತಿಲ್ಲ ಯಾಕೆ? ನೋಡಿ, ನಾನು ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಇವತ್ತು ಭಾರತೀಯ ಜನತಾ ಪಾರ್ಟಿ ಇರ್ಲಿ, ಉಳಿದು ಯಾರೇ ಇರ್ಲಿ, ಇವತ್ತು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಮಹಿಳೆಯರಿಗಾಗ್ಲಿ, ದೇಶದಲ್ಲಿ ಇರ್ತಕ್ಕಂಥ ಮಹಿಳೆಯರಿಗಾಗ್ಲಿ ಯಾವಾಗ್ಲೂ ತೊಂದರೆ ಆಗ್ಬಾರ್ದು, ತಾಪತ್ರಯಗಳು ಆಗ್ಬಾರ್ದು, ಅವ್ರ ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕೋಬಾರ್ದು ಅನ್ನೋದು ನಮ್ ಕಡೆ ಸ್ಪಷ್ಟತೆ ಇರ್ಬೇಕು. ನಾವ್ಯಾರು ಕೂಡ ಇದರಲ್ಲಿ ರಾಜಕಾರಣ ಬೆರೆಸೋದಾಗ್ಲಿ, ರಾಜಕಾರಣ ಮಾಡುವಂತ ನೆಸೆಸಿಟಿ ಇಲ್ಲ. ಇವತ್ತು ನೀವು ಈ ಅಂಕಿ ಅಂಶಗಳನ್ನ ಕಾಂಗ್ರೆಸ್ ಅವರು ಆ ಅಂಕಿ ಅಂಶ ಹೇಳ್ತೀವಿ, ಈ ಅಂಕಿ ಅಂಶ ಹೇಳ್ತೀವಿ ಅನ್ನೋದ್ರಲ್ಲಿ ಯಾರು ಅಲರ್ಟ್ ಆಗುತ್ತೆ? ಯಾವಾಗ ಕರೆಸ್ತೀರಿ? ವರಲಕ್ಷ್ಮಿ ಅವ್ರು ಕೇಳ್ತಿದ್ದಾರೆ. ಯಾವಾಗ ಕರೆಸ್ತೀರಿ? ನಿಮ್ಮ ರಾಜತಾಂತ್ರಿಕ ಪಾಸ್ಪೋರ್ಟ್ ನ ಬಂದ್ ಮಾಡಬಹುದು, ಇಮಿಡಿಯೇಟ್ ಕರೆಸಬಹುದಲ್ವಾ ಸರ್? ನಿಮ್ಮ ಎಲ್ಲ ಕಳಿಕಳಿ ಸರಿ ಇದೆ. ಸೊ ನೀವ್ ಇದನ್ನೇನಾರ ಮಾಡ್ಬಿಟ್ರೆ ನೀವು ಮಾದರಿ ಆಗ್ಬಿಡ್ತೀರಿ ಇವತ್ತು. ಒನ್ ಮಿನಿಟ್ ಮೇಡಮ್, ನಿಮ್ಗೆ ಹೇಳ್ತೀನಿ, ಕರ್ನಾಟಕದಲ್ಲಿ ಸರ್ಕಾರ ಯಾರ್ದಿತ್ತು? ಅಲ್ಲ ಸರ್, ಈಗ ಪ್ರಜ್ವಲ್ ರೇವಣ್ಣ ಬೇರೆ ದೇಶಕ್ಕೆ ಹೋದಾಗ ಅವ್ರ ಪಾಸ್ಪೋರ್ಟ್ ಅನ್ನ, ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಯಾರು ರದ್ದು ಮಾಡ್ಬೇಕು? ನೋಡಿ, ನಟರಾಜ್ ಅವರು ಅರ್ಧ ಸೆಂಟೆನ್ಸ್ ಹೇಳಿದ್ರು, ಇನ್ನು ಅರ್ಧ ಹಿಂಗ್ ಇರ್ಬೋದೇನೋ ಗೆಸ್ ಮಾಡಿ ಹೇಳ್ತಿದೀನಿ. ಅವ್ರ ಸಂಸದರು, ಸೊ ಕೇಂದ್ರ ಸರ್ಕಾರ ಜವಾಬ್ದಾರಿ. ಶಾಸಕರಿದ್ರು, ಅವ್ರನ್ನ ಅರೆಸ್ಟ್ ಮಾಡಿದ್ವಿ ನಾವು ಕಿಡ್ನಾಪ್ ಕೇಸಲ್ಲಿ. ಶಾಸಕರಿದ್ರು, ಇವರು ಸಿಕ್ಕಿದ್ರೆ ಅರೆಸ್ಟ್ ಮಾಡ್ತಾರೆ, ಎಲ್ಲಾ ಆರೋಪಿಗಳು ಅರೆಸ್ಟ್ ಮಾಡ್ತಾರೆ. ಪಲಾಯನ ಆಗಿರತಕ್ಕಂತಹ ಸಂಸದ ಇವಾಗ ಕೇಂದ್ರ ಸರ್ಕಾರ ಅದಕ್ಕೆ ಇನ್ವಾಲ್ವ್ಮೆಂಟ್ ತಗೋಬಹುದು, ಸುಮೋಟೋ ಮಾಡ್ಕೋಬಹುದು. ಅವರು ಹೆಂಗೆ ರಾಹುಲ್ ಗಾಂಧಿನ ಡಿಸ್ಕ್ವಾಲಿಫೈ 24 ಅವರ್ಸ್ ಮಾಡಿದ್ರು, ಆತರ ಕೆಲಸ ಇವ್ರು ಮಾಡ್ಬೋದು. ಆ ತರದೆಲ್ಲ ಮಾಡದಿಲ್ಲ, ಮಾಡ್ಬೇಕಾಗುತ್ತೆ. ಕೋರ್ಟ್ ಜಡ್ಜ್ಮೆಂಟ್ ಗುನು ಇದಕ್ಕೂ ಹೆಂಗ್ ಕಂಪೇರ್ ಮಾಡ್ತೀರಾ? ಸುಮೋಟೋ ಮಾಡ್ಬೋದು. ಕೋರ್ಟ್ ಜಡ್ಜ್ಮೆಂಟ್ ಅದು ನೀವು ಸರ್ಕಾರ ಅದಕ್ಕೆ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು. ಬಿಜೆಪಿ ಜೆಡಿಎಸ್ ನಿರ್ಧಾರ ಆಗಿದೆ. ಇಲ್ಲ ಈ ಮಾತು ಕ್ಲೀಶೆ ರೈಟ್. ನನ್ನ ಹತ್ರ ಸಮಯ ಇದ್ದದಷ್ಟೇ. ನಟರಾಜ್ ಗೌಡ್ರೆ, ಯದುವೀರ್ ಅವರೇ, ಸಾರಿ ಯದುಕುಮಾರ್ ಅವರೇ, ಇಲ್ಲ ನಟರಾಜ್ ಗೌಡ್ರೆ, ಯದುಕುಮಾರ್ ಅವರೇ, ಸಮಯ ಇದ್ದದಷ್ಟೇ. ನೋಡಿ, ಯಾವಾಗ ರಾಜ್ಯ ಕೇಂದ್ರ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅನ್ನೋ ರಾಜಕೀಯ ಲೇಪನ ಆಗುತ್ತೋ, ಎಲ್ಲ ಅಪರಾಧ ಪ್ರಕರಣಗಳು ಬರ್ದಿಟ್ಕೊಂಡ್ಬಿಡಿ. ಅದಕ್ಕೊಂದು ಇತಿಶ್ರೀ ಅನ್ನೋದು 2 ವರ್ಷ 3 ವರ್ಷ 5 ವರ್ಷ ಆದ್ರೂ ಕೂಡ ಸಿಗೋ ಪಾಸಿಬಿಲಿಟೀಸ್ ಇಲ್ಲ ಅಂತ ಹೇಳಿ ನಮ್ಮ ಹಿಂದಿನ ಪ್ರಕರಣಗಳು ಉದಾಹರಣೆಯಾಗಿ ನಿಲ್ತಿದೆ. ಅಟ್ ಲೀಸ್ಟ್ ಮೇಡಮ್, ಸಮಯ ಇದ್ದದಷ್ಟೇ ಕ್ಷಮಿಸಿ. ನಿಮ್ಮ ಎಲ್ಲರ ಆಶಯ ಅಷ್ಟೇ, ಹೆಣ್ಣು ಮಗಳು ಅದು ಯಾವುದೇ ನೆಲದಲ್ಲಿ ಇರ್ತಕ್ಕಂಥ ಯಾವುದೇ ಸಾಮಾಜಿಕ ಆರ್ಥಿಕ ಹಿನ್ನೆಲೆ ಉಳ್ಳ ಹೆಣ್ಣುಮಗಳಾದ್ರೂ ಪರವಾಗಿಲ್ಲ, ಅವ್ರ ವಿರುದ್ಧವಾಗಿ ಏನಾದ್ರೂ ಅನ್ಯಾಯ ಆಗಿದ್ರೆ ರಾಜಕೀಯ ಬೆರೆಸದೆ ಅವ್ರಿಗೆ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡಿದ್ರೆ ನಿಜಕ್ಕೂ ಕೂಡ ರಾಜಕೀಯ ಪಕ್ಷಗಳು ಮಾದರಿ ಆಗುತ್ತೆ. ನಿಮ್ಗೆ ಇನ್ನೂ ಆಪರ್ಚುನಿಟಿ ಇದೆ. ಕೇಂದ್ರವೋ ರಾಜ್ಯವೋ ಮಾದರಿ ಆಗಿ ನಿಮ್ಮ ಪಕ್ಷದಿಂದ ಸ್ಟ್ರಿಕ್ಟ್ ಆಕ್ಷನ್ ಅನ್ನ ತೆಗೆದುಕೊಂಡು ಅಂತ ಬಯಸ್ತಾ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಐ ಆಮ್ ರನ್ನಿಂಗ್ ಔಟ್ ಆಫ್ 10 ಸೆಕೆಂಡ್. ಏನು ಇವತ್ತು ಇದು ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಏನು ಜನ ಇವತ್ತು ಹೆಣ್ಮಕ್ಳು ವಿಡಿಯೋ ಕಳಿಸ್ತಿದ್ರಲ್ಲ, ಅದ್ರ ಮೇಲೆ SITಗೆ ಒಂದು ರಿಕ್ವೆಸ್ಟ್ ಇದೆ. ಯಾರ್ಯಾರು ವಿಡಿಯೋಗಳು ಶೇರ್ ಮಾಡ್ತಿದ್ರಲ್ಲ ಅವರಿಗೆ IPC 354C ಮತ್ತು IT Act 60CE 67 ಅಡಿಯಲ್ಲಿ ಎಲ್ಲರ ಮೇಲೆ FIR ಹಾಕಬೇಕು. ಯಾಕಂದ್ರೆ 2772 ಹೆಣ್ಮಕ್ಳ ಪ್ರಶ್ನೆ ಅಲ್ಲ ಮೇಡಮ್, 2770 ಕುಟುಂಬಗಳ ಪ್ರಶ್ನೆ. ಹಂಗಾಗಿ ನಾಗರಿಕ ಸಮಾಜ ಸ್ವಲ್ಪ ಜವಾಬ್ದಾರಿಯಿಂದ ವರ್ತನೆ ಮಾಡಬೇಕು. ನಮ್ಮ ಕಳಕಳಿ ಕೂಡ ಅಷ್ಟೇನೆ. ಧನ್ಯವಾದ. ಸಮಯ ಇದೆ ಅಷ್ಟೇ, ಕ್ಷಮೆ ಇರಲಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.